ಕಿರುತೆರೆಯಲ್ಲಿ ಯಾವ ಒಂದು ಶೋಗಳನ್ನ ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ? ಸರ್ ಅಂದ್ರೆ ಈಗ ಸರಿಗಮಪ ಸರಿಗಮ. ಅಂದ್ರೆ 100 ನೋಡೇ ನೋಡ್ತೀನಿ. ಹ್ಮ್. ಯಾಕಂದ್ರೆ ಹೊಸ ಸಿಂಗರ್ಸ್, ಹೊಸ ವಾಯ್ಸಸ್ ಅದ್ ನಾವು ನೋಡ್ತಾನೆ ಇರ್ತೀವಲ್ಲ. ಸೊ ಅದಕ್ ನೋಡ್ತೀನಿ. ಅದು ಬಿಟ್ರೆ ಇಲ್ಲ ಸರ್, ಟೈಮೇ ಆಗಲ್ಲ. ಯಾಕಂದ್ರೆ ಮನೇಲಿ ಕೇಬಲ್ ಇಲ್ಲ. ಹ್ಮ್. ನಮ್ ಮನೇಲಿ ಬಿಗ್ ಬಾಸ್ ರೆಗ್ಯುಲರ್ ಆಗಿ ನೋಡ್ತಾರೆ. ಸೊ ಅವ್ರ ಕಡೆಯಿಂದ ನನಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರತ್ತೆ, ರೀಲ್ಸ್ ಅದೆಲ್ಲ ನೋಡ್ತಾ. ಬಟ್ ತುಂಬಾ ಕಮ್ಮಿ ಸರ್, ಯಾವ್ದು ಶೋಸ್ ಇಲ್ಲ. ಅಮ್ಮ ನೋಡ್ತಾರ, ವೈಫ್ ನೋಡ್ತಾರ ಬಿಗ್ ಬಾಸ್? ಇಲ್ಲ, ವೈಫ್ ನೋಡಲ್ಲ. Wife. ಮನೇಲಿ ಅಮ್ಮ, ಅತ್ತೆ ಮಾವ, ಹ್ಮ್. ನನ್ ತಂಗಿ. ಓಕೆ. ಅವಳು ಕೆಲವು ಸಲ ತಿಂಡಿದಿಂದ ಹಳೆ ಸೀಸನ್ ಎಲ್ಲ ಹಾಕೊಂಡ್ ನೋಡ್ತಾ ಇರ್ತಾಳೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬಿಗ್ ಬಾಸ್? ಯಾಕಂತಂದ್ರೆ ಅಮ್ಮ ತಂಗಿ ಅವರೆಲ್ಲ ನೋಡ್ತಿರ್ತಾರಲ್ಲ, ಹೌದು, ಹೇಳ್ತಿರ್ತಾರೆ, ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತಾರೆ, ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಹಂಗೆ ಅಂತ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ಸಿದ್ಯಾ? ಸರ್. ಅಂದ್ರೆ ಈಗ ಬಿಗ್ ಬಾಸ್ ಈಗ ಒದ್ದಾಡ್ತಿರ್ತೀವಲ್ಲ ಹ್ಮ್. ಫೀಲ್ಡ್ ಅಲ್ಲಿ. ಅಂದ್ರೆ ಏನು ಈಗ 15 ಪಿಕ್ಚರ್ ಆದ್ರೂ ಋತ್ವಿಕ್ ಮುರಳೀಧರ್ ಅಂದ್ರೆ ಏನೊಂದ್ 1% 2% ಜನ ಕಾರು ಗೊತ್ತಿರ್ಬೋದು ಅಷ್ಟೇ. ನನಗ್ ಗೊತ್ತು ನಾನು ವೇರ್ ಐ ಸ್ಟ್ಯಾಂಡ್. ಬಿಗ್ ಬಾಸ್ gore ಡೆಫಿನೆಟ್ ಆಗಿ ನಿಮ್ಗೊಂದ್ ಹೆಸರು ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಫಾರ್ ಶೋರ್. ಅಲ್ಲಿಂದ ಬಂದು ನೀವ್ ಏನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ ಮುಂದಿನ ಸಕ್ಸಸ್ ಏನಿದ್ರು. ಬಟ್ ನಿಮ್ಗೆ ಒಳ್ಳೆ ಹೆಸರು, ಎಕ್ಸ್ಪೋಜರ್ ಅಂತೂ ಬಂದೇ ಬರುತ್ತೆ. ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಇಲ್ಲ ಹೋಗ್ಬೇಕು ಅನ್ಸುತ್ತೆ. ಬಟ್ ಒಂಥರ ಏನು ಮಾಡ್ದೆ ಸರಿ. ಕೆಲವು ಸಲ ಒಂದ್ ವಾರ 15 ದಿನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ 2 ದಿನ ಬ್ರೇಕ್ ತಗೊಂಡಿರ್ತೀನಿ. 3ನೇ ದಿನಕ್ಕೆ ಆಗಲ್ಲ, ವಾಪಸ್ ಸ್ಟುಡಿಯೋಗ್ ಬರ್ಲೇಬೇಕು. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ನನಗೆ ಇರಕ್ ಆಗಲ್ಲ ಅನ್ಸುತ್ತೆ. ಬಹುಶಃ ನೀವು ಬಿಗ್ ಬಾಸ್ ಮನೆಗೆ ಹೋದ್ರು ಬಿಗ್ ಬಾಸ್ ನನ್ಗೊಂದು ಸ್ಟುಡಿಯೋ ಮಾಡ್ಕೊಡಿ ಅಂತ ಕೇಳ್ತೀರಾ ಅನ್ಸುತ್ತೆ. ಹಾ, ಬೇಕಾರೆ ಈಗ ನನ್ಗೇನೋ ಈಗ ತಟ್ಟೆ ಗಿಟ್ಟೆ ಕೊಟ್ಟು ಈಗ ಚಂದನ್ ಶೆಟ್ಟಿ ಮಾಡ್ತಾ ಇದ್ರಲ್ಲ, ಹಂಗೆ ಏನಾರು ಕೊಟ್ಟು ಹಾಡ್ಕೊಂಡು ಆರಾಮಾಗಿರೋ ಅಂದ್ರೆ ಮೋಸ್ಟ್ಲಿ ಫುಲ್ ಸೀಸನ್ ಇದ್ಬಿಡ್ತೀನಿ. ಸೀಸನ್ ಎಲ್ಲ ಫುಲ್ ಹಾಡುಗಳ ಮೂಲಕ ಎಂಟರ್ಟೈನ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇಲ್ಲ, ಈ ಗೇಮ್ಸ್ ಐ ಥಿಂಕ್ ಅಲ್ಲಿ ಸರ್ವೈವ್ ಹೋದ್ರೆ ಆಡ್ತೀನಿ, ಸ್ಪೋರ್ಟಿವ್ ಆಗಿ ಆಡ್ತೀನಿ ಅನ್ಸುತ್ತೆ. ಯಾವಾಗಾದ್ರೂ ಕಾಲ್ ಬಂದಿತ್ತಾ? ಇಲ್ಲ, ಬಂದಿಲ್ಲ. ಹೋಗೋಷ್ಟು ಧೈರ್ಯ ಇಲ್ಲ. ಹೋಗೋಷ್ಟು ಧೈರ್ಯ ಇಲ್ವಾ? ಅಂದ್ರೆ ಗೊತ್ತಿಲ್ಲಲ್ಲ. ಅಂದ್ರೆ ಈಗ ನಾವೇನೋ ಮಾಡ್ಕೊಂಡಿರ್ತೀವಿ. 24 hours ಕ್ಯಾಮ್ರಾ ನಿಮ್ ಮೇಲೆ ಇರುತ್ತೆ. ಆಲ್ ನಮ್ ಎಲ್ಲಾ ಎಕ್ಸ್ಪ್ರೆಷನ್ಸ್ ಎಲ್ಲ ಇದು ಕೋಪ ಗೀಪ ಎಲ್ಲ ಹೊರಗ್ ಬರುತ್ತಲ್ಲ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ ಸ್ವಲ್ಪ ಹೆದರಿಕೆ ಇದೆ ಅಷ್ಟೇ. ಬಟ್ ಬಿಗ್ ಬಾಸ್ ಸುದೀಪ್ ಸರ್ ಯಾವಾಗ ಬರ್ತಾರೆ ಅವತ್ ನೋಡೇ ನೋಡ್ತೀನಿ. ವೀಕೆಂಡ್ ವಿತ್ ಕಿಚ್ಚ ಸುದೀಪ್. ಎಸ್, ಐ ಲವ್ ಹಿಸ್ ಸ್ಟೈಲಿಂಗ್ ಸೆನ್ಸ್. ಅವ್ರು ಮಾತಾಡೋ ರೀತಿ, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಅದು ಬಹಳ ಖುಷಿ ನೋಡಕ್ಕೆ. ಈಗ ತಾನೇ ಹೇಳ್ತಾ ಇದ್ರಿ ಸುದೀಪ್ ಸರ್ಗೋಸ್ಕರ ನಾನು ಬಿಗ್ ಬಾಸ್ ನ ನೋಡ್ತಿದ್ದಿ ಅಂತ ಹೇಳ್ಬಿಟ್ಟು. ಸೊ ಬಟ್ ಅವ್ರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸೊ ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅಂತ. ಸೊ ಅದಕ್ಕೇನ್ ಹೇಳ್ತೀರಾ? ಎಷ್ಟೋ ಜನ ಅಭಿಮಾನಿಗಳು ಸುದೀಪ್ ಸರ್ ಅವ್ರನ್ನ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನ ನೋಡ್ತಿದ್ರು. ಖಂಡಿತ. ಸೊ ಈಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆಗಂತ ಉಂಟಾಗ್ತಿದೆ ಅಂತ, ಅವರು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತಂದ್ರೆ. ಮೊನ್ನೆ ನಮ್ಮೂರ್ ಥಿಯೇಟರ್ ವೀರಭದ್ರೇಶ್ವರ ಅವ್ರ ಫ್ರೆಂಡ್ ನವೀನ್ ಅಂತ, ಅವ್ರ ಹತ್ರ ಮಾತಾಡ್ತಾ ಇದ್ದೆ ಫೋನ್ ಮಾಡಿ. ಹೆಂಗ್ ನಡೀತಿದೆ ಥಿಯೇಟ್ರು, ಎಲ್ಲ ಚೆನ್ನಾಗಾಗ್ತಾ ಇದೆ. ಹೋದ ವರ್ಷ ಡಿಸೆಂಬರ್ ಟೈಮಿಗೆ ಕಾಟೇರ ಬಂತು ಕಣ, ಒಳ್ಳೆ ಕಲೆಕ್ಷನ್, ಸಕ್ಕದಾಗಾಯ್ತು, ರೆಕಾರ್ಡ್. ಈ ವರ್ಷ ಇನ್ನೇನ್ ಥಿಯೇಟರ್ ಮುಚ್ಚೋಣ, ಸಿಂಗಲ್ ಸ್ಕ್ರೀನ್, ಇನ್ನೇನ್ ಥಿಯೇಟರ್ ಮುಚ್ಚೋಣ ಅನ್ಕೋತಿದ್ವಿ, ಮ್ಯಾಕ್ಸ್ ಬಂತು. ಸಕ್ಕದಾಗಿದೆ ಕಲೆಕ್ಷನ್, ರೆಕಾರ್ಡ್ ಸೂಪರ್. 3rd ವೀಕ್ 4th ವೀಕ್ ಸೂಪರ್ ಆಗಿ ಹೋಗ್ತಾ ಇದೆ, ಒಳ್ಳೆ ಕಲೆಕ್ಷನ್. ಸೊ ಇದನ್ನ ಈ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ಮೊನ್ನೆ ಸುದೀಪ್ ಸರ್ದ ಅದೇ ಇಂಟರ್ವ್ಯೂ ನೋಡ್ತಾ ಅವ್ರು ಹೇಳಿದ್ರು, ಅಂದ್ರೆ ಅವ್ರದ್ದು ಈಗ ಒಂದು ಎಪಿಸೋಡ್ ಹೋಗ್ಬಿಟ್ಟು ಅವ್ರು ಶೂಟ್ ಮಾಡಿ ಬರ್ಬೇಕು ಅಂದ್ರೆ ಅವ್ರದ್ದು ಎಷ್ಟು ಟೈಮ್ ಹೋಗುತ್ತೆ, ಎಷ್ಟು ಎನರ್ಜಿ ಹೋಗುತ್ತೆ, ಹೌ ಮಚ್ ಇನ್ವೆಸ್ಟ್ ಇನ್ ದಟ್ ಅಂತ. ಸೊ ಅದನ್ನೆಲ್ಲ ಕೇಳಿದಾಗ ಅವ್ರು ಇದೇ ಬಿಗ್ ಬಾಸ್ ಬದಲು ವರ್ಷಕ್ಕೆ 2-3 ಪಿಕ್ಚರ್ ಬಂದ್ರೆ ಇಂಡಸ್ಟ್ರಿ ಸರ್ವೈವಲ್ ಇನ್ನು ಒಳ್ಳೆ ಮಟ್ಟಕ್ಕೆ ಹೋಗತ್ತಲ್ಲ. ಆ ಸೆಲ್ಫಿಶ್ ಥಾಟ್ ಅಲ್ಲಿ ಓಕೆ ಸಿನಿಮಾ ಮಾಡ್ಲಿ ಚೆನ್ನಾಗಿ ಅಂತ. ಬಿಕಾಸ್ ಮ್ಯಾಕ್ಸ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋದಾಗ ಹಬ್ಬ ಸರ್. ಎಷ್ಟ್ ದಿನ ಆಗಿತ್ತು ಆ ತರ ಆ ವೈಬ್ ಇದ್ ನೋಡ್ದೆ, ತುಂಬಾ ದಿನ ಆಗಿತ್ತು. ಅಂದ್ರೆ ಈಗ ನಾನ್ ನೋಡ್ತೀನಿ, ನನ್ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ಎಲ್ಲಾ ಸಿನಿಮಾ ನೋಡ್ತೀನಿ, ಯಾವುದೇ ಇದಿಲ್ದೆ ನನ್ಗೆ ಆ ಟೀಮ್ ಅವ್ರ ಪರಿಚಯ ಇದಾರೋ ಇಲ್ವೋ ಅವ್ರನ್ನ ಟ್ಯಾಗ್ ಮಾಡಿ
ಬೆಸ್ಟ್ ವಿಶಸ್ ಹಾಕೋದಂತೂ ನಾನು ಹಾಕೇ ಹಾಕ್ತೀನಿ. ಅದ್ರ ಜೊತೆಗೆ ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್ ಎಲ್ಲಾ ಸಿನಿಮಾನು ನೋಡ್ತೀನಿ. ಬಟ್ ಆ ಕನ್ನಡ ಸಿನಿಮಾ ನೋಡಿದಾಗ ಅದೊಂದು ಸಿಗೋ ಒಂದು ಖುಷಿ ಬೇರೆ ಯಾವ್ದು ನೋಡಿದಾಗ್ಲೂ ಸಿಗಲ್ಲ. ಸೊ ಐ ವಾಂಟ್ ಅಂದ್ರೆ ಇನ್ನಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳು, ಸ್ಟಾರ್ ಸಿನಿಮಾಗಳು ಬರಬೇಕು, ಆ ತರ ಆಸೆ ಅಷ್ಟೇ. ಅಂದ್ರೆ ಬಿಗ್ ಬಾಸ್ ಅವ್ರು ಬಿಟ್ರೆ ಇನ್ ಯಾರು ನಡ್ಸಕ್ಕಾಗಲ್ಲ. ಅದು ಇದು ಯಾರನ್ನೂ ಊಹಿಸ್ಕೊಳಕ್ ಆಗಲ್ಲ, ಅಗ್ಗದೇ ಇಲ್ಲ. ಬಟ್ ಅವ್ರು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆಯಲ್ಲ. ಅದನ್ನು ಹೇಳಿಯಾರ ಮೊನ್ನೆ, ಜಾನ್ವಿ ಅವ್ರ ಹತ್ರ ಹೇಳಿಯಾರ. ಅದು ಇನ್ನೂ ಕನ್ಫರ್ಮ್ ಇಲ್ಲ. ನನ್ ಕಂಡೀಷನ್ಸ್ಗೆ ಇದ್ ಮಾಡಿದ್ರೆ ಐ ವಿಲ್ ಆಲ್ಸೋ ಕಂಟಿನ್ಯೂ ಅಂತ. ಸೊ ಹೋಪ್ಫುಲಿ ವಿಲ್ ಕಂಟಿನ್ಯೂ, ಬಿಕಾಸ್ ಆ ವೈಬ್ ಐ ಥಿಂಕ್ ಅವ್ರಿಗೆ ಕ್ಯಾರಿ ಮಾಡಕ್ಕಾಗತ್ತೆ. ಅಂಡ್ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಕೊಡ್ತಿದ್ದಾರೆ, ತಂಗಿ ಮತ್ತೆ ಅಮ್ಮ ಅಂತ ಹೇಳಿದ್ರೆ. ಈ ಸೀಸನ್ ಅಲ್ಲಿ ನಿಮಗ್ ಗೊತ್ತಿರೋಂಥವ್ರು ಯಾರಿದ್ದಾರೆ ಅಂತ? ಉಗ್ರಂ ಮಂಜು ಅವ್ರ ಗೊತ್ತು. ಅವ್ರ ಹೆಸರು ಇನ್ನೊಂದು ರಾಕೇಶ್ ಅಲ್ಲ, ಇನ್ಯಾರಿಗ್ ಗೊತ್ತಿಲ್ಲ ಸರ್. ಅಂದ್ರೆ ಅವ್ರ ಮುಖಗಳು ಗೊತ್ತು ನಂಗೆ, ಬಟ್ ಯಾವ್ದು ಮೋಕ್ಷತಾ ಅವರು ಇಲ್ಲ, ಅಷ್ಟ ಇಲ್ಲ. ಈ ರೀಲ್ಸ್ ಅಲ್ಲಿ ನೋಡ್ತೀನಿ ಬಿಟ್ರೆ ಹಂಗ್ ಫಾಲೋ ಮಾಡ್ತಾರಲ್ಲ ಸರ್. ಟೈಮ್ ಆಗಲ್ಲ ಅಷ್ಟೇ, ಫಾಲೋ ಮಾಡಬಾರ್ದು ಅಂತ ಏನಿಲ್ಲ. ಟೈಮ್ ಯಾರು ವಿನ್ ಆಗ್ಬೇಕು ಅಂತ ಏನಾದ್ರು ಗೊತ್ತಾ? ಯಾರು ವಿನ್ ಆಗ್ಬೇಕು ಅಂತ ಏನಾದ್ರು ಅನ್ಸಿತ್ತಾ? ಅಂದ್ರೆ ರೀಲ್ಸ್ ಎಲ್ಲ ಸ್ವೈಪ್ ಮಾಡ್ತಿರ್ತಾರಲ್ಲ ಆಗಾಗ. ಇಲ್ಲ, ಆಕ್ಚುಲಿ ಲಾಸ್ಟ್ ಸೀಸನ್ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದೆ. ಕಾರ್ತಿಕ್ ಅವರು ವಿನ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅವಾಗ ನವೀನ್ ಸರ್ಜು, ಅರುಣ್ ಸಾಗರ್ ಅವರು ಇದ್ದಿದ್ ಸೀಸನ್, ಆಮೇಲೆ ಇದು ಚಂದನ್ ಶೆಟ್ಟಿ ಇದ್ದಿದ್ ಸೀಸನ್, ಅದೆಲ್ಲ ಫಾಲೋ ಮಾಡಿದ್ನಿ. ಬಟ್ ಈ ಸಲನೇ ಯಾಕೋ ಅಷ್ಟು ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿರೋದ್ರಿಂದ ಅನ್ಸುತ್ತೆ. ಅಂದ್ರೆ ಅದ್ರಲ್ಲಿ ಸ್ವಲ್ಪ ಹೆಲ್ಡ್ ಅಪ್ ಇದೀನಿ, ಅದಕ್ಕೆ ಮಾಡಕ್ಕಾಗಿಲ್ಲ. ಅಂಡ್ ಎಂಡ್ ಆಫ್ ದ ಡೇ ಮನೆಗ್ ಬಂದಾಗ ಟಯರ್ಡ್ ಆಗ್ಬಿಟ್ಟಿರುತ್ತೆ ಸರ್. ಸ್ಟುಡಿಯೋಲೇ ಕುತ್ಕೊಂಡ್ ಕೆಲಸ ಮಾಡಿ ಎಲ್ಲೋ ಒಂದ್ ಕಡೆ ಆರಾಮಾಗಿ ಒಂದ್ ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ರೆ ಸಾಕು. ಏನು ನೋಡಕ್ಕೆ ಆಗಲ್ಲ. ಪಿಕ್ಚರ್ಗಳು ನೋಡೋದು ತುಂಬಾ ಕಮ್ಮಿ ಆಗೋಗಿದೆ. ಅಂಡ್ ನಂಗೆ ಇನ್ನೊಂದೇನಂದ್ರೆ, ಈ OTT ಸಿನಿಮಾ ನೋಡಕ್ ಆಗಲ್ಲ. OTT ಒಂದ್ ಸಿನಿಮಾ ನೋಡಿದ್ರೆ ಸೀರೀಸ್ ತರ 6 ದಿನ 7 ದಿನ ನೋಡ್ತೀನಿ. ಸೊ ಐ ಮೇಕ್ ಶ್ಯೂರ್ ಯಾವ್ದಾದ್ರು ಪಿಕ್ಚರ್ ನೋಡ್ಲೇಬೇಕು ಅಂದ್ರೆ ನಾನೇ ಎಳ್ಕೊಂಡು ಥಿಯೇಟ್ರಿಗೆ ಹೋಗ್ತೀನಿ, ಕೂತ್ಕೊಂಡು ನೋಡ್ಕೊಂಡು ಬರೋದು. ಇಲ್ಲಾಂದ್ರೆ ನೋಡಕ್ಕೆ ಆಗಲ್ಲ ನಂಗೆ ಯಾವಾಗಲೂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.